ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಆಡ್ತಿರೋಂತ ಗೇಮ್ ಗೆಸ್ ದ ಇಂಪೋಸ್ಟರ್. ಸೊ ನಾವು 4 ಜನ ಆಡ್ತಾ ಇದೀವಿ. ಸೊ ಈ 4 ಜನದಲ್ಲಿ ಒಬ್ರು ಇಂಪೋಸ್ಟರ್ ಆಗಿರ್ತಾರೆ ಅಂಡ್ ಅದ್ ಯಾರು ಅಂತ ಈ ಉಳಿದಿರೋ 3 ಜನ ಗೆಸ್ ಮಾಡ್ಬೇಕು. ಸೊ ಇದಕ್ಕೋಸ್ಕರ ನಾವು ಒಂದು ಆಪ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಈ ಆಪ್ ಮೂಲಕ ಸೊ ಇವಾಗ ಒಂದು ಆಪ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಈ ಆಪ್ ಅಲ್ಲಿ 4 ಜನಕ್ಕೂ ಒಂದೊಂದು ವರ್ಡ್ ಸಿಗುತ್ತೆ. ಸೊ ಆ ವರ್ಡ್ ನ ಯೂಸ್ ಮಾಡ್ಕೊಂಡು ನಾವು ಕೆಲವೊಂದಿಷ್ಟು ಹಿಂಟ್ಸ್ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೋಫಾ ಅಂತ ಕೊಟ್ಟಿದ್ರೆ, ಸೊ ಆ ಸೋಫಾ ಇಂದ ಏನೆಲ್ಲ ಯೂಸ್ ಇದೆ, ಅಥವಾ ಸೋಫಾ ಹೇಗಿರುತ್ತೆ, ಅದ್ರ ಮೇಲೆ ಏನೇನು ಯೂಸ್ ಮಾಡ್ಬೋದು, ಅಂದ್ರೆ ಸಮಥಿಂಗ್ ಅಬೌಟ್ ಸೋಫಾ ನಾವು ಅದ್ರ ಬಗ್ಗೆ ಹೇಳ್ಬೇಕು. ಅಂಡ್ ಇಂಪೋಸ್ಟರ್ ಯಾರು ಅಂತ ನಾವು ಕಂಡು ಹಿಡಿಬೇಕು. ಸೊ ಆಲ್ರೆಡಿ ಒಂದ್ ಗೇಮ್ ಹಾಗೆ ಟ್ರಯಲ್ ಆಡಿದೀವಿ ಅಂಡ್ ಇದ್ರೊಳಗೆ ಇಂಪೋಸ್ಟರ್ ಆಗಿದ್ರು MG ಅವರು, ಬಟ್ ನಮಗ್ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಅವ್ರು ಗೇಮ್ ಆಡಿದ್ರು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೇಮ್ ನ. ಇದರ ಹೇಳ್ಬಿಡು ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಇವಾಗ ಒಬ್ಬೊಬ್ಬರೇ ನೋಡ್ಕೋತೀವಿ, ಇನ್ನು ಉಳಿದಿರೋ ಎಲ್ಲ ಕಣ್ಮುಚ್ಕೋಬೇಕು. ಯಾರು ಮೋಸ ಮಾಡಂಗಿಲ್ಲ. ಹಿಂದೆ ಕೂತಿರೋರು ಮೋಸ ಮಾಡೋದೇ CGP ಮೇಲೆ ಆಣೆ ಅಂತ. ಓಕೆ, ಸೊ ಗೇಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಣ್ಣು ಮುಚ್ಕೊಂಡಿದೀವಿ. ಸೊ ಗೈಸ್ ಈ ತರ ಇದೆ, ಗೊತ್ತಿಲ್ಲ ಕಾಣ್ತಿದ್ಯೋ ಇಲ್ವಾ, ಬಟ್ ಪ್ಲೇಯರ್ 1 ನಾನು. ಸೊ ಓಕೆ, ನನ್ನ ಇಂಪೋಸ್ಟರ್ ಅಂದ್ರೆ ಸಾರಿ ಅಲ್ಲ, ನನ್ನ ವರ್ಡ್ ಏನು ಅಂತ ನಾನು ನೋಡ್ಕೊಂಡೆ. ನಮಗೆಲ್ಲ ಗೊತ್ತಾಗೋಯ್ತು. ಗೇಮೇ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಅದ್ ಹೆಂಗ್ ಜಡ್ಜ್ಮೆಂಟ್ ಬರ್ತಾರೆ ಇವರು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಗೊತ್ತಾಗ್ಲಿ. ಓಕೆ, ಇವಾಗ ಒಂದು ವರ್ಡ್ ನನಗೆ ಸಿಕ್ಕಿದೆ. ನೆಕ್ಸ್ಟ್ ವರ್ಡ್ ಫೋನ್ಗೆ. ಸೊ ನೆಕ್ಸ್ಟ್ ವರ್ಡ್ ಐಶು ಕೊಡ್ತಾ ಇದೀನಿ. ಕಣ್ಮುಚ್ಕೊಳ್ಳಿ ಎಲ್ಲ. ನಾನಂತೂ ಆನ್ಸರ್ ಗೊತ್ತಾಗೈತ್ ನಂಗೆ. ಆಟನ ಆಡಕ್ ಹೋಗಲ್ಲ. ಐಶು ಇಂಪೋಸ್ಟರ ಯಾಕೋ ನೀನೇ ಅನಿಸ್ತಾ ಇದೆ. ತಗೋ. ಅಯ್ಯೋ ಆಯ್ತು. ಮಿಸ್, ನನ್ನ ವರ್ಡ್ ಏನು ಅಂತ ಮರ್ತೋಯ್ತು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಓಕೆ, ಯಾರು ಸ್ಟಾರ್ಟ್ ಮಾಡ್ತೀರಾ? ಇಂಪೋಸ್ಟರ್ ಅಂದಿದೆ. ಗೈಸ್, ಇದು ತುಂಬಾ ಜನ ಇಷ್ಟಪಡ್ತಾರೆ ಇದನ್ನ. ಇದು ತುಂಬಾ ಚೆನ್ನಾಗಿರುತ್ತೆ. ಐತೆ ನನ್ನ ಹತ್ರ ಮೈಕ್ ಇದೆ. ಸರಿ ಸರಿ. ಇದು ಹೆಲ್ತ್ ತುಂಬಾ ಒಳ್ಳೇದು. ಇದನ್ನ ತಿಂದ್ರೆ ಡಾಕ್ಟರ್ ನೋಡೋ ಅವಶ್ಯಕತೆ ಇಲ್ಲ. ಇದು ರೆಡ್ ಕಲರ್ ಇರುತ್ತೆ. ಇದ್ರ ಜ್ಯೂಸ್ ನಂಗೆ ತುಂಬಾ ಇಷ್ಟ. ಇದು ಒಂದ್ ಸ್ಟೇಟ್ ಇಂದ ಬರುತ್ತೆ. ಇದು ಹಬ್ಬಗಳೆಲ್ಲ ಜಾಸ್ತಿ ಇಡ್ತಾರೆ. ಇದು ರೇಟ್ ಸ್ವಲ್ಪ ಜಾಸ್ತಿ. ಇಂಪೋಸ್ಟರ್ ಕಂಡುಹಿಡಿಯೋಣ ಅಂತೀಯಾ? ಆಕ್ಚುಲಿ ಕಂಡು ಹಿಡಿಬಹುದು ಇವಾಗ ಯಾರು ಇಂಪೋಸ್ಟರ್ ಅಂತ. ಇಲ್ಲ, ಇದೊಂದು ರೌಂಡ್ ಆಗಲಿ. ಬೇಗ ಬೇಗ ಹೇಳು. ಇಂಪೋಸ್ಟರ್ ಹಿಂಗೆ. ಐ ಥಿಂಕ್ ನಾವು ಇಂಪೋಸ್ಟರ್ ಯಾರು ಅಂತ ಹೇಳ್ಬೋದು. ಇಂಪೋಸ್ಟರ್ ನಾನು ಯಾವಾಗ ಇದು ತುಂಬಾ ಒಳ್ಳೇದು ಅಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನನಗೆ ಅವಾಗ ಅನಿಸ್ತು. ಓಕೆ ಇವಳೆ ಅಂತ. ಆಮೇಲೆ ಇದ್ರ ಜ್ಯೂಸ್ ಇಷ್ಟ ಅಂತೆ. ಆ ಜ್ಯೂಸ್ ಯಾರಾದ್ರೂ ಕುಡಿತಾರ? ಕುಡಿತಾರೆ. ಇಲ್ಲಿ ಹೋದಾಗ ಆಪಲ್ ಜ್ಯೂಸ್ ಅಲ್ಲೇ ಎತ್ತು ಅಂದಿದ್ದು ನನಗೆ. ಆಪಲ್ ನನ್ಗೆ ಒಟ್ಟಿನಲ್ಲಿ ಅವಳು ಯಾವಾಗ ಇದು ತುಂಬಾ ಚೆನ್ನಾಗಿರುತ್ತೆ ಅಂದ್ಲು, ನನಗೆ ಗೊತ್ತಾಯ್ತು ಅವಳೆ ಅಂತ. ಯಾಕಂದ್ರೆ ಆಪಲ್ ಅಂತ ಐಸು ಸೋತಿದ್ದಾಳೆ ಗೈಸ್. ನನಗೆ ಒಂದ್ ಸೆಕೆಂಡ್ ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಜ್ಯೂಸ್ ನನ್ಗೆ ಕನ್ಫ್ಯೂಸ್ ಆಗ್ಬಿಡ್ತು. ಪಕ್ಕ ಆಗೋಯ್ತು. ಇವಳಿಗೆ ಆಪಲ್ ಜ್ಯೂಸ್ ಕುಡಿಯೋಸಲ ಎತ್ತು ಅಂದಿದ್ದು ನನ್ನ ಹತ್ರ. ನನ್ಗೆ ಎಲ್ಲ ಅಂದ್ರೆ ನನ್ಗೆ ಅನ್ಸಿದ್ದೇನು ಇಂಪೋಸ್ಟರ್ ಕೂಡ ಗೊತ್ತಾಗಿರೋ ವರ್ಡ್. ಯಾಕೆ ಇನ್ನೊಂದು ರೌಂಡ್ ಅಂತ ಹೇಳು. ಈಗ ಅವಳಿಗೆ ಹೇಳಕ್ ಬರ್ತಿರ್ಲಿಲ್ಲ. ಆಗ್ಲಿ ಇನ್ನೊಂದು ರೌಂಡ್ ಅಂದ್ರೆ ಏನಾಯ್ತು? ಓಕೆನಾ?
ಇರು ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ ಇರು ಒಂದ್ ನಿಮಿಷ ಹೇಳ್ತೀನಿ. ಸೊ ಗೈಸ್, ಇವಾಗ ನಮ್ಮ ಐಶು ಅನ್ನ ನಾವೆಲ್ಲರೂ ಕಣ್ಣು ಹಿಡಿದಿರೋದ್ರಿಂದ ನಮ್ಮೆಲ್ಲರಿಗೂ ಒಂದೊಂದು ಪಾಯಿಂಟ್ ಸಿಕ್ಕಿದೆ. ಅಂಡ್ ಐಶು ಇಸ್ 0. ಈಗ ಅವಳಿಂದ ಸ್ಟಾರ್ಟ್ ಮಾಡ್ಲಿ ಬಿಡ. ಸೊ ಐಶು ಕಣ್ಣು ಮುಚ್ಕೊಳ್ಳಿ. ಆಡ್ ಬರ್ತಿದೆ. ಆಡ್ ಬರ್ತೈತೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಇವಳು ನಾನು close ಮಾಡಿದ್ದೀನಿ. ಇನ್ನು ನೋಡ್ತಾವಳ. ಸೆಂಟೆನ್ಸ್ ವರ್ಡ್ ಆಯ್ತು. ನಾನೇ ಹೇಳಿ ಆಡ್ ಬರ್ತಿದೆ. ಐಶು ತುಂಬಾ ಹೊತ್ತು ನೋಡ್ತಾ ಇದ್ದಾಳೆ ಗೈಸ್. ಐಶು ಆಯ್ತು, ಇವಾಗ ಚಂದನ ನೋಡ್ತಾ ಇದ್ದಾಳೆ. ನನ್ ಕಣ್ಮುಚ್ಚಿಲ್ಲಪ್ಪ, ಅಂದ್ರೆ ನೋಡ್ತಿಲ್ಲ. ತಗೊಳ್ಳಿ ಕುಡಿ ಅವ್ರೆ. ಸಾರಿ ಅಂಕಿತ್ ಅವ್ರೆ. ಆಯ್ತು, ಕಣ್ಮುಚ್ಚಿದ್ರ. ಓಕೆ ಗೈಸ್, ಎಲ್ಲರೂ ನೋಡ್ಕೊಂಡಿದೀವಿ. ಇವಾಗ ಯಾರು ಫಸ್ಟ್ ನೋಡಿದ್ರೆ ಅವರಿಂದ ಸ್ಟಾರ್ಟ್ ಮಾಡೋಣ. ಇದೆಲ್ಲರ ಮನೇಲೂ ಇರುತ್ತೆ. ಇದೆಲ್ಲರ ಮನೇಲೂ ಇರುತ್ತೆ. ನಾನಾ ಇದು ತುಂಬಾ ಯೂಸ್ ಮಾಡ್ತಾರೆ. ಇನ್ನ ಎಲ್ರು ಜಾಸ್ತಿ ಹಿಡಿತಾರೆ. ಗೈಸ್, ನಾನು ಇಂಪೋಸ್ಟ್ ಯಾರು ಅಂತ ಹೇಳ ಪರವಾಗಿಲ್ಲ, ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ಬಟ್ ಬೇಡ, ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಇದನ್ನ ದಿನ ಬೆಳಗ್ಗೆ ಯೂಸ್ ಮಾಡ್ತಾರೆ. ಇದ್ರಲ್ಲಿ ವಾಟರ್ ಸ್ಟೋರ್ ಮಾಡ್ತಾರೆ. ನೀನೇನ್ ಆನ್ಸರ್ ಹೇಳ್ತಾರೆ ಹೋಗಿ ಹೇಳೆ. ಯಾರು ಮೌನ ಮೌನ ಮಾತಾಡಿದೆ. ಅದ್ಯಾವುದೋ ಒಂದು ಹಾಡಿದ್ಯಾ, ನೆನ್ಪು ಮಾಡ್ಕೊಳಕ್ ಮಾಡ್ಕೊಟ್ಟಕ್ಕೆ ಒನ್ ಟೈಮ್ ಗೈಸ್. ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇಂದ ಅಲ್ಲ, ಏನೋ ಒಂದ್ ಸ್ವಲ್ಪ ಇಶ್ಯೂಸ್ ಇಂದ ನಾವು ಪ್ಲೇಸ್ ಶಿಫ್ಟ್ ಮಾಡಿದ್ವಿ. ಸೊ ಸೆಕೆಂಡ್ ನಾವ್ ಕಂಡಿಡ್ಬಿಡ್ತೀವಿ ಗೈಸ್ ಈಗ್ಲೇ. ಸೆಕೆಂಡ್ ರೌಂಡಿನ ಇಂಪೋಸ್ಟರ್ ಚಂದನ. ಸೊ ನಮ್ಮೆಲ್ಲರಿಗೂ ಮತ್ತೆ 2 ಪಾಯಿಂಟ್ಸ್, ಚಂದನಾಗೆ 1 ಪಾಯಿಂಟ್, ನನಗೆ ಎಂಜಿಗೆ 2 ಪಾಯಿಂಟ್, ಇವರಿಬ್ಬರಿಗೆ 1 ಪಾಯಿಂಟ್. ಏನ್ ಗೊತ್ತಾ, ನಂಗ್ ನೋಡ್ರಿ ನೀವು ಸೋಫಾ ಅಂತ ಗೊತ್ತಾಯ್ತು ಅಲ್ಲಿ, ಹಂಗೆ ಅರ್ಥ ಮಾಡ್ಕೊಂಡು ಹಾ, ಹೇಳ್ತಿದ್ದೆ. ಅದೇ. ಹೇಳ್ರಿ ಹಂಗೆ. ನೋಡಪ್ಪ ಹೆಂಗ್ ಹೇಳ್ತಾಳೆ. ಸೊ ನೆಕ್ಸ್ಟ್ ಗೇಮ್ ಆಡ್ತಿದೀವಿ. ಇದ್ರೊಳಗೆ ಫಸ್ಟ್ ಇವಾಗ ಎಂಜಿ ಕೈಗೆ ಕೊಡೋಣ. ಗೈಸ್, ಮಳೆ ಬರೋ ತರ ಆಗಿದೆ. ಎಲ್ಲ ನೋಡಿದ್ರಾ? ಓಕೆ, ಸ್ಟಾರ್ಟ್. ಎಂಜಿ, ಇದ್ ನನ್ ಫೇವ್ರೇಟ್. ದಿನ ತಿನ್ನಲ್ಲ, ಯಾವಾಗಾದ್ರೂ ತಿಂತಾ ಇರ್ತೀವಿ. ಇದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಆದ್ರೂ ಮಾಡಿದ್ರೆ ತಿಂತೀನಿ. ಗೈಸ್, ಇದು ನಾನು ದಿನ ತಿನ್ಬೋದು. ಫುಲ್ ದಿನ ತಿಂತೀನಿ, ತುಂಬಾ ಇಷ್ಟ ಆಗುತ್ತೆ. ಇದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ಇದು ಫುಲ್ಲು ಖಾರವಾಗಿರುತ್ತೆ. ಇದನ್ನ ಎಣ್ಣೆಲಿ ಕರೀತಾರೆ. ಇದನ್ನ ಎಲ್ಲಾರು ತಿನ್ನಲ್ಲ, ಒಂದಿಷ್ಟು ಪರ್ಟಿಕ್ಯುಲರ್ ಮೆಂಬರ್ಸ್ ಮಾತ್ರ ತಿಂತಾರೆ. ತುಂಬಾ ಆಚೆ ಸಿಗುತ್ತೆ ಇದು. ನಾವು ಮನೇಲಿ ಮಾಡೋದ್ ಕಮ್ಮಿನೇ, ಆಚೆಯಿಂದನೇ ಜಾಸ್ತಿ ತಿನ್ನೋದು. ಏನ್ ಡಿಫ್ರೆನ್ಸ್? ನಂಗೆ ಮನೇಲಿ ಮಾಡದೆ ಇಷ್ಟ ಆಚೆಗಿಂತ.
ಸೆಂಟೆನ್ಸ್ ಸಾಕಿ ನೆಕ್ಸ್ಟ್ ಫಾರ್ಮ್ ಮಾಡ್ಕೊಂಡು ಹೋಗ್ತಿದಾರೆ ಗೈಸ್ ಇವರು. ನೆಕ್ಸ್ಟ್ ನೆಟ್ಗಳು ಹೊರ್ಗಡೆ ಎಲ್ಲ ಇದಕ್ ಕಲರ್ ಯೂಸ್ ಮಾಡ್ತಾರೆ. ನನಗೆ ಇಂಪೋಸ್ಟರ್ ಯಾರು ಅಂತ ಗೊತ್ತು guys. ನಂಗೆ ಗೊತ್ತಾಗ್ತಿಲ್ವಾ ಹಿಂಗ್ ಹೇಳ್ರಿ ಇಂಪೋಸ್ಟರ್ ಯಾರು ಅಂತ. ಅವ್ರಲ್ಲ ಅಂತ ಇದ್ರ ಸ್ಮೆಲ್ ನಂಗೆ ತುಂಬಾ ಇಷ್ಟ. ಇಷ್ಟ. ಇವತ್ ಬೆಳಗ್ಗೆಯಿಂದ ಅರ್ಶನ ಹಿಡ್ಕೊಂಡು ನೋಡಿ ಈಗ ಚಂದನ ಕೆಲವೊಬ್ರು ಚಟ್ನಿ ಜೊತೆ ತುಂಬಾ ತಿಂತಾರೆ. ಯಾಕೋ ಇಂಪೋಸ್ಟರ್ ಚೇಂಜ್ ಮಾಡ್ಬೇಕಾಯ್ತು ಈ ತರ. ಸಾಕಪ್ಪ ಇಂಪೋಸ್ಟ್ ಹೇಳ್ತೀರಾ ಯಾರು ಅಂತ. ನಂಗೆ ಏನು ಅದ್ರ ಬಗ್ಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ ಗೈಸ್. ಏನಿದೆ ಇದು ಒಂದ್ ಪ್ರಾಣಿಯಿಂದ ಮಾಡ್ತಾರೆ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಇಂಪೋಸ್ಟರ್ ಕೊಟ್ಟಿದಾರ ಇಲ್ವಾ ಅಂತ ನಂಗೆ ಡೌಟ್ ಬರ್ತಿದೆ. ಚಂದನವರೆಗೂ ಆಗ್ಬಿಡ್ಲಿ, ನಾನು ಇಂಪೋಸ್ಟರ್ ಹೇಳ್ತೀನಿ ಈಗ. ಅಯ್ಯೋ ಒಂದ್ ನಿಮಿಷ. ಇದನ್ನ ರೋಡ್ ಸೈಡ್ ಅಲ್ಲಿ ತುಂಬಾ ಮಾಡ್ತಾರೆ. ಇದನ್ನ ಗ್ರಿಲ್ ಮಾಡ್ತಾರೆ. ಇಂಪೋಸ್ಟರ್ ಹೇಳದಾ? ಹೇಳೋಣ. ಅಂಕಿತಾ. ಐಶು ಚಂದನ. ಐಶು ಅಂಕಿತಾ. ಯಾರು ಇಂಪೋಸ್ಟರ್ ಹೇಳಿ? ಚಂದನ ನನ್ಗೆ ಚಟ್ನಿ ಗ್ರಿಲ್ ಅಂತ ಅನ್ಕೊಂಡೋಯ್ತು ಕಣೆ. ಕಬಾಬ್ ನನಗೆ ಹಿಂಗೆ ಕೊಡಲ್ಲ. ಚಿಕ್ಕಪ್ಪ ಅವರೆಲ್ಲ ಮಾಡ್ತೀರಪ್ಪ. ಅಲ್ಲ ಅಲ್ಲ ನೀವೀಗ ನಾವು ಕಬಾಬ್ ಹೇಳ್ತಿದೀವಿ ಅಂತ ಗೊತ್ತಾಯ್ತು. ಆಯಿಲ್ ಅಂದೆ, ಯಾರೋ ಆಯಿಲ್ ಇವಳು ಇದ್ರಿಂದ ಮಾಡ್ತಾರೆ, ಪ್ರಾಣಿಯಿಂದ ಮಾಡ್ತಾರೆ ಅಂತ ಅಂದ್ರು. ಮೈ ಗಾಡ್ ನನ್ಗೆ ಗೊತ್ತಾಯ್ತು. ನನಗೆ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿರ. ನಂಗೆ ಗೊತ್ತಾಯ್ತು ಇವರೆಲ್ಲ ನನ್ನೇ ಅನ್ಕೊಂಡಿದ್ದಾರೆ ಅಂತ. ನಿನ್ನ ಅಂತ ಯಾವಾಗ ಅನ್ಕೊಂಡ್ ಇದು ಎಲ್ಲ ದಿನ ತಿಂತಾರೆ. ಈ ವಾರದಲ್ಲಿ ಯಾರು ತಿಂತಾರೆ ಕಬಾಬ್? ನಾನ್ ದಿನ ತಿಂತೀನಿ ಏನ್ ತೊಂದ್ರೆ? ಅದಕ್ಕೆ ನೀನ್ ಅನ್ಕೊಂಡೆ. ಆಮೇಲೆ ಸ್ಟಾಪ್ ಆಗೋದಲ್ಲ. ನನಗೆ ಏನ್ ಹೇಳೋದು ಗೊತ್ತಾಗ್ತಿರ್ಲಿಲ್ಲ. ಇದು ಚೆನ್ನಾಗಿತ್ತು ಬಿಡು. ಓಕೆ ಇವಾಗ ಪ್ರಾಣಿನ ಮಾಡ್ತಾರೆ ಅಂದ್ರೆ ಮಟನ್ ಕಬಾಬ್ ಮಾಡ್ತಾರೆ, ಚಿಕನ್ ಮಾಡ್ತಾರೆ, ಹಂಗ್ ನೋಡ್ಕೊಂಡ್ ಹೇಳ್ದ್ನಪ್ಪ. ಇದು ನನ್ಗುಟ್ಟು ಏಳ್ಗುಟ್ಟು 1 ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಯಾಕೆ ಸೋತಿಲ್ವನಪ್ಪ? ಹೊಡೆದ ಅಂದ್ರೆ ಅಲ್ಲಿ ಅಲ್ಲೋಗ್ಬಿಡ್ತೀಯ ಕ್ಯಾನ್ ಮೇಲೆ. ನೆಕ್ಸ್ಟ್ ಕಡೆ ಫೋನ್ ಬೇಕು ಕೊಡೆ, ಚೆನ್ನಾಗೈತಿ ಈ ಆಟ. ಇದು ಚೆನ್ನಾಗಂದ್ರೆ ಪಾರ್ಟ್ ಹಾ, ಕಣ್ ಮುಚ್ಬೇಕಾ? ಕಣ್ಮುಚ್ಚಿ ಯಾರಿಗೆ ಕೊಡ್ಲಿ ನೆಕ್ಸ್ಟ್? ಸ್ಟಾರ್ಟ್. ಇದನ್ನ ಕೇಳಕ್ ತುಂಬಾ ಜನಕ್ಕೆ ಇಷ್ಟ. ಇದು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ನಮ್ ತಾತನ್ ಮನೇಲಿ ಈಗ್ಲೂ ಇದೆ. ಇವಾಗ ತುಂಬಾ ಜನನು ಕೇಳ್ತಾರೆ. ಇವ್ರಿಬ್ರೇನ್ ಹೇಳಿದ್ ಮತ್ತೆ? ಇರ್ಲಿ ಇದ್ರೊಳಗೆ ತುಂಬಾ ವಿಷಯಗಳು ತಿಳ್ಕೊಬಹುದು. ನನ್ಗೆ ಗೊತ್ತಾಯ್ತು ಬಿಡು ಯಾರು ಅಂತ. ನಮಗೂ ಗೊತ್ತಾಯ್ತು ಯಾರು ಅಂತ. ಹೇಳ್ಬೋದಾ? ಮೈಕೆ ಬಿಡಿಸ್ತಾಳೆ ಗೈಸ್ ಭಯದಲ್ಲಿ. ಯಾಕಂದ್ರೆ ನಾ ಎಲ್ಲಾರು ಕೇಳ್ಬೋದು. ಏನ್ ಎಲ್ರು ಅದೇ ಹೇಳ್ತಾವ್ರೆ. ನೆಕ್ಸ್ಟ್ ನಾನಷ್ಟು ಕೇಳಿಸ್ಕೊತಿರ್ಲಿಲ್ಲ. ನಮ್ ತಾತ ಬೈದಿ ಇದ್ರಿಂದ ಏನೇನೋ ತಿಳಿಸ್ಕೊಡೋರು.
ಇವಾಗ್ಲೂ ಫೋನಲ್ಲಿ ವೈರ್ ಇಯರ್ ಫೋನ್ ಕನೆಕ್ಟ್ ಮಾಡ್ಕೊಂಡ್ ಕೇಳ್ತಾರೆ. ಗೈಸ್ ಇಂಪೋಸ್ಟರ್ ಹೇಳ್ತೀವಿ. ಹೇಳ್ತೀನಿ ಗೈಸ್. ಚಂದನ ನಾನು ರೇಡಿಯೋನ ಇದು. ನನಗೆ ಹಳೆ ಕಾಲದಲ್ಲಿ ಅಂದ್ರ ನನಗೆ ಮೂರನೇದಕ್ಕೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇವಳು ಹಳೆ ಕಾಲದಲ್ಲಿ ಜಾಸ್ತಿ ಯೂಸ್ ನಾನು ರೇಡಿಯೋನೋ ಏನೋ ಇರ್ಬೇಕು ನಾನ್ ದೇವ್ರಾಣೆ ನೋಡಿಲ್ಲ. ನನ್ ಫಸ್ಟ್ ಇವಳು ಪಾಸ್ ತಗೊಂಡ್ಲು ಇವಳೆ. ಇವಾಗ ಇವಳು ಹೇಳಿದ್ದು ಹಂಗೆ ಸಿಲಿಯಾಗೆ ಇತ್ತು. ಏನೋ ಹೆಡ್ಫೋನ್ಸ್ ಏನ್ ಕನೆಕ್ಟ್ ಮಾಡ್ಕೊಂಡು ಕೇಳ್ತಾರಲ್ಲ ರೇಡಿಯೋ ಕಣೆ, ರೇಡಿಯೋ ಇತ್ತ ಅಲ್ಲಿ ಇವಳೆ ತಗೊಂಡಿತ್ತು. ನನಗೆ ನೆಕ್ಸ್ಟ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಕಣೆ. ನೀವೇನ್ ನಾನ್ ಸಿಗಾ ಹೊಡೆದಿದ್ದೆ. ನಿಜ, ನನಗೆ ನಿಜ ಈ ತರ ಮಾತಾಡ್ಬೇಕು ನನಗೆ. ಹಾ ಇವಳಿಗೆ ಹೋಯ್ತು. ನಾ ಸೋತಿ ಆಕ್ಚುಲಿ. ಈಗ ಹುಡುಗೋಣ ಇನ್ನೊಂದ್ ರೌಂಡ್ ಆಡಿ ಕ್ಲೋಸ್ ಮಾಡೋಣ. ಲಾಸ್ಟ್ ರೌಂಡ್ ಗೈಸ್. ನೀನು ಹಳೆ ಕಾಲದ ಅಂದ್ರೆ ರೇಡಿಯೋ ಇರ್ಬೇಕು ಅನ್ಕೊಂಡು ನನ್ಗೆ ಯಾರು ಫಸ್ಟ್ ನೋಡ್ತೀರಾ? ಯಾರಾದ್ರೂ ನೋಡ. ಇಂಪೋಸ್ಟರ್ ಬಂದವ್ರಿಗೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಬಹಳ ಕಷ್ಟ. ಅದೇ ಗೇಮ್. ಬಟ್ ಮಾಡ್ತಿದ್ದೀರಲ್ಲ ನೀವು. ನಾನು ಇದಕ್ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ಕೊಂಡೆ ಕಣೆ. ನಮ್ ತಾತ ಕೇಳು ಕೇಳು ಅಂತಾರೆ, ನಾನೇ ಕೇಳಿಸ್ಕೊಳಲ್ಲ ಅಂತ ಇರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ತಗೋಯ್ಸು. ಸ್ಟಾರ್ಟ್ ಮಾಡಿ. ಯಾರು ಫಸ್ಟ್ ಕೇಳಿದ್ದು? ಚಂದನ. ಇದು ತುಂಬಾ ಹೆಲ್ತ್ ಒಳ್ಳೇದು. ನಾನು ವಾರದಲ್ಲಿ 3-4 ದಿನ ಆದ್ರೂ ತಿಂತೀನಿ. ಇದು ಬ್ರೈನ್ ಶೇಪ್ ಅಲ್ಲಿ ಇರುತ್ತೆ. ಏನಂದ್ರೆ ಬ್ರೈನ್ ಶೇಪ್ ಅಲ್ಲಿ ಇರುತ್ತೆ. ಯಾಕೋ ಅಲ್ಲ ನನ್ ಪಾಯಿಂಟ್ ಹೇಳ್ಬಿಟ್ರು ಬೇರೆಯವ್ರು, ಅದಕ್ಕೆ ಇದನ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ತಿನ್ನಕ್ಕೆ. ಕೆಲವೊಬ್ರಿಗೆ ತಿನ್ನಕ್ ಇಷ್ಟ ಆಗಲ್ಲ ಇದು. ಡಯಟಿಷಿಯನ್ಸ್ ತುಂಬಾ ಹೇಳ್ತಾರೆ ತಿನ್ನಿ ಅಂತ. ಇದನ್ನ ಒಡೆದು ತಿನ್ಬೇಕು, ಅದ್ರೊಳಗಡೆ ಇರುತ್ತೆ. ತುಂಬಾ ಜನ ನೆನೆಸ್ಕೊಂಡ್ ಕೂಡ ತಿಂತಾರೆ. ಏನ್ ಹೇಳೋದು ಅರ್ಥನೇ ಆಗ್ತಿಲ್ಲ. ನಂಗೆ ಗೊತ್ತಿದ್ರು ಹೇಳಕ್ಕಾಗಲ್ಲ. ಇಂಪೋಸ್ಟರ್ ಕಂಡುಹಿಡಿಯೋಣ ಸಾಕು, ತುಂಬಾ ಕ್ಲೂಸ್ ಸಿಗ್ತಿಲ್ಲ. ಇವಳ ಇಂಪೋಸ್ಟರ್ ಕಂಡುಹಿಡಿಯೋಣ. ನನ್ಗೆ ಹೇಳಕ್ ಗೊತ್ತಾಗ್ತಿಲ್ಲ. ಯಾಕೋ ನೋಡ ನೋಡಿ ಇಂಪ್ರೆಷನ್ ಅಂತ ನಾನು. ಇದೊಂದ್ ಸ್ವಲ್ಪ ಒಗ್ರೊಗ್ರಾಗಿರುತ್ತೆ. ಇದನ್ನ ಮಿಲ್ಕ್ ಶೇಕು ಮಾಡ್ಕೊಂಡು ಕುಡಿತೀನಿ. ಇದ್ರಲ್ಲಿ ಸ್ವಲ್ಪ ಸಿಪ್ಪೆ ಇರುತ್ತೆ. ಇದು ತುಂಬಾ ಒಳ್ಳೇದು ಹೆಲ್ತ್ಗೆ. ಇಂಪೋಸ್ಟರ್ ಹೇಳೋದ ಗೈಸ್? ಅಂಕಿತಾ ನಾನು ವಾಲ್ನಟ್ ನಲ್ಲಿ ಮಿಲ್ಕ್ ಶೇಕ್ ಹಾಕ್ತಾರೆ. ವಾಲ್ನಟ್ ಹಾಕ್ತಾರೆ. ವಾಲ್ನಟ್ ಅದು ನನ್ಗೆ ಇಲ್ಲ, ನಾ ಅದಕ್ಕೆ ನೆನ್ಸ್ತಾರೆ ಅಂದಿದ್ರು ಕನ್ಫ್ಯೂಸ್ ಆಗ್ಲಿ ಅಂತ. ಮಿಲ್ಕ್ ಶೇಕ್ ನನ್ಗೆ ಇವ್ಳು ಪಕ್ಕ ಅಲ್ಲ ಅಂತ ಗೊತ್ತಿತ್ತು, ಯಾಕಂದ್ರೆ ಅವ್ಳು ಬ್ರೈನ್ ಶೇಪ್ ಅಲ್ಲಿ ಇರುತ್ತೆ ಅಂದ್ರು. ಅದು ಫಸ್ಟ್ ಔಟ್ ಆದ್ಲು. ನಿಮ್ಮಿಬ್ರಲ್ಲಿ ಇತ್ತು ನನಗೆ. ನಿಮ್ಮಿಬ್ರು ಕಂಡಿಡಿಯಕ್ಕಾಗಿಲ್ಲ ಅಲ್ಲ. ನನಗೆ ಅವಳ ನಂಗೆ ಫಸ್ಟ್ ಅನಿಸ್ತು ಇವಳೇ ಇರ್ಬೋದು ಅಂತ ಗೊತ್ತು ನನ್ಗೆ. ಸೊ ಇವಾಗ ನನ್ಗೂ ಎಂಜಿಗೂ ಸೇಮಾ? ನಾನು ಎಂಜಿ ಗೆದ್ವಿ ಗೈಸ್. ಬಟ್ ನಾವು ಫಸ್ಟ್ ಡೇ ಇಲ್ಲ, ಎಲ್ಲಾ ದಿನಾನು ಚೆನ್ನಾಗಿ ಫನ್ ಮಾಡಿದ್ವಿ. ಇವತ್ತು ಇನ್ನೊಂದ್ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಇತ್ತು. ಇದ್ರ ಪಾರ್ಟ್ ಮಾಡೋಣ, ಅಕ್ಕ ಪಾರ್ಟ್ ಮಾಡ್ತೀವಿ. ಬಿಕಾಸ್ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಇನ್ನು ಆಡ್ಬೋದಿತ್ತು ಗೈಸ್. ಟೈಮ್ ಆಗಿದೆ ಆಲ್ರೆಡಿ ಬಿಟ್ಟು 1 hour ಆಗಿದೆ. 2 hour ಆಯ್ತು. 2 hour. ಸೊ ಓಕೆ ಸೊ ಇವಾಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಮೋಸ್ಟ್ಲಿ ಒಂದು 5 ರೌಂಡ್ಸ್ ಆಡಿದ್ವಾ? ಆಡಿದ್ವಿ. ಸೊ 4 or 5 ಇನ್ನೊಂದ್ ಆಡ್ಬಿಡ್ರಿ ಹಂಗಾರೆ.
ಇರ್ಲಿ ಬಿಡು, ಸಾಕ್ ಹಾ, ಪರವಾಗಿಲ್ಲ. ಸಾಕ್ ಬಿಡು. ಸೊ ಎಲ್ಲಾ ಗೇಮ್ ಕೂಡ ಇಂಟ್ರೆಸ್ಟಿಂಗ್ ಇತ್ತು ಅಂಡ್ ತುಂಬಾ ಸತಿ ಇಂಪೋಸ್ಟರ್ ಆದಂತ MG ಅವರು ತುಂಬಾ ಚೆನ್ನಾಗಿ ಅವರ ಪಾತ್ರನ ನಿಭಾಯಿಸ್ಕೊಂಡ್ ಬಂದ್ರು. ನಾನೊಬ್ಳೆ ಲಾಸ್ಟ್ ಒಂದೇ ಸತಿ ಕಂಡಿಡಿಯಕ್ಕಾಗಿದ್ದು. ಅದು ನಾನ್ ಯೋಚನೆ ಮಾಡ್ತಿದ್ರೆ ಇಂಪೋಸ್ಟರ್ ಹೇಳೋದ ಅಂತ ಯಾರಿದ್ದಾಳೆ ಗೈಸ್ ಅವಳು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದೀವಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. MG ರೇಡಿಯೋ